ಆನೇಕಲ್ನ ಯಾವುದೇ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಜನ ರೊಚ್ಚಿಗೆದ್ದಿದ್ರು. ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳು ಪಿಡಿಗಳು ತೀವ್ರ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತ ಇವತ್ತು ದಲಿತ ಪರ ಸಂಘಟನೆಗಳು ಬೃಹತ್ ರ್ಯಾಲಿಯನ್ನು ನಡೆಸಿದ್ವು. ಆನೇಕಲ್ ನಗರದ ತಿಲಕ್ ವೃತ್ತದಿಂದ ತಾಲೂಕು ಪಂಚಾಯಿತಿ ಕಚೇರಿ ತನಕ ರ್ಯಾಲಿ ಮಾಡಿ ಮುತ್ತಿಗೆ ಹಾಕಿದ್ರು. ಈ ಪ್ರತಿಭಟನೆಯಲ್ಲಿ 10ಕ್ಕೂ ಹೆಚ್ಚು ದಲಿತ ಪರ ಸಂಘಟನೆಗಳು ಹಾಗೂ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಅಧಿಕಾರಿಗಳ ವಿರುದ್ಧ ಕ್ರಮ, ಹಕ್ಕುಪತ್ರ ವಿತರಣೆ, ಕಂದಾಯ ಇಲಾಖೆಯ ಬಗ್ಗೆ ವಿಶೇಷ ತಹಸೀಲ್ದಾರ್ಗೆ ಮನವಿ ಮಾಡಲಾಯಿತು. ಡಿಸೆಂಬರ್ 10ನೇ ತಾರೀಕು ಸಭೆಯನ್ನು ಕರೆದು ತೀರ್ಮಾನ ಮಾಡುವುದಾಗಿ ವಿಶೇಷ ತಹಸೀಲ್ದಾರ್ ಕರಿಯನಾಯಕ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಮತ್ತೆ ಹೋರಾಟ ಮಾಡುವುದಾಗಿ ದಲಿತ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿದೆ. ವಂಚಿತರಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ಸರ್ಕಾರದ ವತಿಯಿಂದ ಏನು ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಹೋರಾಟ ಮಾಡ್ತಿರೋದು ಖಂಡಿತ. ಈ ವಿಚಾರವಾಗಿ ನಾನು ತಹಶೀಲ್ದಾರ್ ಪರವಾಗಿ ಇವತ್ತು ನಾನು ಮನವಿಯನ್ನು ಸ್ವೀಕರಿಸಿ ಬಂದಾಗ ಸುಮಾರು ಹಕ್ಕೊತ್ತಾಯಗಳನ್ನು ಇದರಲ್ಲಿ ಕೇಳಿರ್ತೀರಾ. ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಸ್ಮಶಾನ ವಿಚಾರವಾಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಸೂರಿಲ್ಲದರಿಗೆ ಮನೆ ಸೈಟ್ ಕೇಳಿರೋ ವಿಚಾರ ಆಗಿರ್ಬೋದು ಅಥವಾ ಸ್ಮಶಾನಕ್ಕಾಗಿ ಕಾಯ್ದಿರಿಸೋ ವಿಚಾರವಾಗಿರ್ಬೋದು ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಿಸಲಿಕ್ಕೆ ಕಾಯ್ದಿರಿಸತಕ್ಕಂಥ ವಿಚಾರ ಆಗಿರ್ಬೋದು. ಈ ವಿಚಾರವಾಗಿ ನಾನು ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ನನ್ನ ಕಡೆಯಿಂದ ನಮ್ಮ ತಾಲೂಕು ಕಚೇರಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಬೇಗ ಏನು ನಮ್ಮ ಕಂದಾಯ ಇಲಾಖೆಯಿಂದ ಏನು ಜನಗಳ ಏನು ಈ ಒಂದು ಹಕ್ಕ ಒತ್ತಾಯಗಳಲ್ಲಿ ಕೇಳಿರ್ತಕ್ಕಂಥ ವಿಚಾರ